ಎಲ್ಲ ಒಂದ್ ಕಡೆ ರೈತರ ಮಕ್ಕಳಿಗೆ ಏನೇ ಇರ್ತೀರಿ, ಯಾರು ಹುಡ್ತಾ ಐಷಾರಾಮಿ ಜೀವನ, ಯಾರು ಹುಡ್ತಾ ಮ್ಯಾನೇಜರ್ ಆಗಲ್ಲ, ಹುಡ್ತಾ ಪ್ರಧಾನಮಂತ್ರಿ MLA ಆಗಲ್ಲ, MP ಆಗಲ್ಲ, ರೈತ ಆಗಲ್ಲ. ಅವರವರ ಇದ್ರ ಮೇಲೆ ಕೆಲವು ಇಲಾಖೆಗಳು ಮತ್ತೊಂದಾಗಿರ್ತಾರೆ. ನೀವು ಬಂದಂಥ ಜನರಿಗೆ ಈಗ ಬ್ಯಾಂಕ್ ಹೆಂಗೆ ಕೊಡೋದು ತಗೊಳ್ಳೋದಿದ್ರೆ ಅದು ಉದ್ಧಾರ ಆಗುತ್ತೆ. ಮತ್ತು ಬಂದಂಥ ಸಂದರ್ಭ ನಿಮ್ಮ ನಡವಳಿಕೆಗಳು ಹೆಂಗಿರ್ಬೇಕಂದ್ರೆ, ನೀವೇನು ಅವ್ರ ರಕ್ತಗಳ ಗಂಬಳಕ್ಕೆ ಸ್ವಾಗತ ಮಾಡೋದು ಬೇಡ, ಅವ್ರಿಗೆ ಟೀ ಕಾಫಿ ಕೊಡೋದು ಬೇಡ. ಅವ್ರಿಗೆ ಅನ್ಯಾಯ ಆಗಿರ್ತಾರ, ಅರೆ ಅವ್ರಿಗೆ ನೀವು ಆತ್ಮಸ್ಥೈರ್ಯ ತುಂಬಬೇಕು, ವಾಪಸ್ ಕೊಡ್ತೀವಿ, ನಿಮ್ಗೆ ಸೌಜನ್ಯತೆ ಇಲ್ಲ, ವಿಷ ಕುಡಿತಾರೆ ಕುಡೀರಿ, ಈ ಹೆಣ್ಮಕ್ಳು ಬಂದು ಇಲ್ಲಿ ಮಲಗ್ರಿ. ರೀ ತಾಯಿಯಲ್ಲಿ ಮಾತಾಡುವಾಗ ಲೂಸ್ ಟಾಕಿಂಗ್ ಮಾತಾಡಬಾರ್ದು. ನಾನು ನಿಮ್ಗೆ ವಾರ್ನ್ ಮಾಡ್ತೀನಿ. ಈಗ ನಮ್ಮ ಬೇಡಿಕೆ ಏನು, ನಿಮ್ ಬೇಡಿಕೆ ಏನಪ್ಪ? ಆಯ್ತು, ನೀವು ಬ್ಯಾಂಕು ಇವತ್ತು ಗ್ರಾಹಕರಿಂದಲೇ ಬ್ಯಾಂಕ್ ಕೊಡ್ತಾರದು, ಕೊಡೋದು ತಗೊಂಡಿದ್ದಲ್ಲೇ ಬ್ಯಾಂಕ್ ಕಲ್ಸೋದು. ಈಗ RBI ಕಾನೂನು ಪ್ರಕಾರ ಸಾಲ ಕೊಡೋದು ತಗೊಳೋದು ಅದೇ ರೈತ ಕರ್ತವ್ಯ. ನೀವು ಸುಮ್ಬಿಡ್ತೀರಾ, ಜಪ್ತಿ ಮಾಡ್ತೀರಿ ಮನೆ. ಮತ್ತೆ ನೀವು ಕೊಡೋದ್ರೆ ಮತ್ತೆ ರೈತ ಏನು ಮಾಡೋದು? ಗ್ರಾಹಕರು ಈಗ ಬ್ಯಾಂಕು ನೀವು ಬಿಗಿ ಆಗಿದ್ರೆ ಬ್ಯಾಂಕ್ ಉಳಿಯೋದು. ರಾಜಕಾರಣಿಗಳು ಅದು ಯಾರು ಹೇಳಿದ್ರೆ ಬ್ಯಾಂಕ್ ನಡೆಸೋದ್ರೆ ನಿಮ್ಮ ಬ್ಯಾಂಕ್ ದಿವಾಳಿ ಹಾಕವು. ಆಯ್ತಾ? ಬ್ಯಾಂಕ್ಗಳು ಸುರಕ್ಷಿತ ಉಳಿಬೇಕಂದ್ರೆ ಜನರು ಸಹಕಾರ ಇರಬೇಕು. ಕೊಡೋದು ಎಷ್ಟು ಮುಖ್ಯ ಅನ್ನೋದು, ತಗೊಳ್ಳೋದು ಎಷ್ಟು ಮುಖ್ಯನೋ, ಮರುಪಾವತಿ ಅಷ್ಟೇ ಮುಖ್ಯ. ಅವ್ರು ಕೊಟ್ಟರ ಹಣವನ್ನು ಇಲ್ಲಿ FD ಮಾಡಿದರೆ, ಬಂಗಾರ ಇಟ್ಟರೆ ಅದಕ್ಕೆ ಸೇಫ್ಟಿ ನೀವೇ, ಸುರಕ್ಷಿತ ನೀವೇ ತಾನ್ರಿ. ಈಗ ಬಂಗಾರ ಕಳವಾಗಿದ್ರೆ ಅದನ್ನು ಸಿಕ್ಕಿದೆ, ವಾಪಸ್ ಕೊಡೋದು ಯಾಕೆ ಕರ್ತೇವೆ? ನಿಮ್ಮ ಕರ್ತೇವೆ. ನಾನು ಭಾಳ ಗೌರವದಿಂದ ಹೇಳ್ತೀನಿ, ಈ ರೈತ ಏನು ಅಮಾಯಕರ ಬಂಗಾರ ಇಡ್ತಾರೆ ಅದು ವಾಪಸ್ ಕೊಡಬೇಕು. ಕೊಡದೇ ಇದ್ದರೆ ನಾವು ಏಕದಮ್ ದಂಡಂ ದಶಗುಣಂ ಅಂತ ಹೇಳೋದ. ಅನಿವಾರ್ಯವಾಗಿ ಇದು ಬೇರೆ ರೀತಿ ಹೋರಾಟ ಆಗುತ್ತೆ. ಆ ಸ್ವರೂಪಕ್ಕೆ ಹೋಗಬಾರ್ದು. ತಾಳ್ಮೆಯಿಂದ ನಿಮ್ಮ ಮಧ್ಯೆ ಸಾಮರಸ್ಯ ಬೇಕು, ಸಂಘರ್ಷ ಬೇಡ. ಈಗ ಒಂದು ತಪ್ಪು ಸರಿನ ಮಾತಾಡಿದಿರಲಿ, ಕ್ಷಮೆ ಕೇಳಿದ್ರಿಂದ ಯಾರು ದೊಡ್ಡರಾಗಲ್ಲ. ಅವ್ರು ಕ್ಷಮೆ ಕೇಳೋದು ಬೇಡ. ನಾನು ಕ್ಷಮೆ ಬೇಕಲ್ಲ, ನಮಗೆ ಬೇಕಾದ್ರೆ ಏನು, ನಿಮ್ಮ ಬೇಡಿಕೆ ಇರಬೇಕು. ಅಂದ್ರೆ ಬೇಡಿಕೆ ಬಂಗಾರ ಇಟ್ಟಿದ್ರೆ ಅದನ್ನ ಸಂಪೂರ್ಣ ವಾಪಸ್ ಕೊಡಬೇಕು, ಅದು ಬೇಡಿಕೆ. ಏನಿದ್ರಿ ಹೇಳ್ರಿ. ಏನನ್ಬೇಕೇನೋ ನೀವು ಇಲ್ಲೇ, ನಾವು ಹೋಗಲ್ಲ, ನಾನು ಇಲ್ಲೇ ಇರ್ತೀನಿ ಅದಕ್ಕೆ, ಇಲ್ಲೇ ಹಾಸಿಗೆ ಮಕ್ಕಳ್ರಿ ಅಂತ ಮಂಡ ಮಾಡಿ ಮನಮಂಟ ಇಲ್ವ ನಮಗೆ? ಈಗ 6 kg ಅವನ ಮೇಲೆ ಅರೆಸ್ಟ್ FIR ನೆಟ್ಟಿಗೆ ಮಾತಾಡ್ತಾರೆ. ಇಲ್ಲೇ ಮಕ್ಕಳ್ರಿ ಅಂತಾನೆ, ಮಕ್ಕಳ್ರಿ ಅಂದ್ರೆ ಏನ್ ಅರ್ಥ? ಒಂದು ಏನು ಅಂತ ಕೇಳಿಲ್ಲ ನಮ್ಮನ್ನ. ಇರೋದು 3 ಅಡಿ ಇದ್ರು ಕಷ್ಟಪಟ್ಟು ನೀವೆಲ್ಲ ಮುಕ್ತರು, ಅಮಾಯಕರು, ಕೂಲಿ ಕಾರ್ಮಿಕರು ಸಾಲ ಮಾಡಿ ಮತ್ ಬಡ್ಡಿ ತಂದು ದುಡ್ಡು ಕಟ್ಟಿದ್ದಾರೆ. 15-20 ಜನ ಅಸ್ಲು ಬಡ್ಡಿ ಕಟ್ಟಿ 1 ವರ್ಷ ಆಯ್ತು, ಬಂಗಾರ ಕೊಟ್ಟಲ್ಲ, ಬಡ್ಡಿನೂ ಕಟ್ಟಿದ್ದಾರೆ, ಮತ್ತೆ ಅವರ ದುಡ್ಡು ಪಟ್ಟಿ ಏನಿದೆ ಬಂಗಾರ ಕಲೆಕ್ಟ್ ಕೊಟ್ಬಿಟ್ಟೆ. ಅದೇನೇನು ಬಂಗಾರ ಇತರ ಬಂಗಾರ ಇದ್ರೆ ಪೂರ್ಣ ಕೊಡ್ಬೇಕು. ಅದನ್ನ ನಾವು ನಾವು ಬ್ಯಾಂಕ್ ವ್ಯವಹಾರ ನಡೆಯಕ್ಕೆ ಬಿಡಲ್ಲ, ಬ್ಯಾಂಕ್ ಲಾಕ್ ಮಾಡ್ತೀವಿ. ಅದೇನಕ್ಕಾಗಿಲ್ಲ ಅದ್ರ ಮೇಲೆ. ಈಗ ನೀವು ನೋಡ್ರಿ, ಜಿಲ್ಲಾಧಿಕಾರಿಗಳು ತಾವು ಕಾನೂನನ್ನ ರಕ್ಷಣೆ ಮಾಡ್ತಕ್ಕಂಥ ಕಾನೂನು ಕೈ ತಗೊಳಕ್ಕೆ ಅವಕಾಶ ಕೊಡಬೇಡ್ರಿ, ಇದನ್ನು ಬಗೆಹರಿಸ್ರಿ.